ಏನ್ ಗೊತ್ತಾ ಗೈಸ್, ಇವತ್ತು ನಾನು 4:15ಗೆ ಎದ್ದು ಏನದು ಎಕ್ಸಸೈಸ್ ಎಲ್ಲ ಮಾಡ್ತಾ ಇದ್ದೆ. ಅಂಡ್ ಯಾವಾಗ ನಿದ್ದೆ ಹೋದೆ ಅಂತಾನೆ ಗೊತ್ತಿಲ್ಲ. ಎದ್ದು ನೋಡಿದ್ರೆ ನೋಡಿ ಇಷ್ಟು ಬೆಳಕಾಗಿದೆ. ಇವಾಗ ಟೈಮ್ ಬಂದು 6 ಗಂಟೆ. ಗುಡ್ ಮಾರ್ನಿಂಗ್. ಹಾಯ್, ಹಲೋ ಎಲ್ರಿಗೂ. ಹಾಯ್, ಹಲೋ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ವೇತಾ ಡಿ ಗೌಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ ಗೈಸ್? ಹೋಪ್ಸು ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಸೂಪರಾಗಿ ಇದ್ದೀನಿ ಗೈಸ್. ಆ್ಯಸ್ ಯೂಶ್ವಲ್ ಬಟ್ಟೆ ತಗೊಂಡು ಹೋಗ್ತಾ ಇದ್ದೀನಿ. ನಾಲ್ಕೂವರೆಗೆ ಎದ್ದೆ, ಎಕ್ಸಸೈಸ್ ಮಾಡ್ತಾ ಇದ್ದೆ. ಏನು ಎಕ್ಸಸೈಸ್ ಮಾಡ್ತೀನೋ ಏನು ಬಿಡ್ತೀನೋ ದೇವ್ರಿಗೊಬ್ಬಂಗೆ ಗೊತ್ತು. ಅರ್ಧ ನಿದ್ದೆನೇ ಮಾಡಿರ್ತೀನಿ ಎಕ್ಸಸೈಸ್ ಮಾಡ್ತಾ ಮಾಡ್ತಾ. ನನಗೆ ನಗು ಬರುತ್ತೆ. ಅರ್ಧಕ್ಕರ್ಧ ನಿದ್ದೆ ಮಾಡಿರ್ತೀನಿ. 4:15ಗೆ ಎದ್ದೆ ಅಲ್ವಾ, ಆಲ್ಮೋಸ್ಟ್ ಈಗ 6 ತನಕನೂ ಮಾಡಿದ್ದೀನಿ. ಈಗ 6 ಗಂಟೆ. ಮೇ ಬಿ ಒಂದು 20 ಮಿನಿಟ್ಸ್ 30 ಮಿನಿಟ್ಸ್ ನಿದ್ದೆ ಮಾಡಿದ್ದೀನಿ. ಅದರಲ್ಲಿ ಆರಾಮಾಗಿ ಹಿಂಗೆ ಕಣ್ಣು ಮುಚ್ಕೊಂಡು ಅಲ್ಲೇ ನಿದ್ದೆ ಮಾಡಿರ್ತೀನಿ. ಬಟ್ ಸಖತ್ತಾಗಿರುತ್ತೆ ಆ ನಿದ್ದೆ ಇದೆಯಲ್ಲ ಗೈಸ್. ಅದೇನೋ ಒಂಥರ ಮತ್ತಿನ ನಿದ್ದೆ. ಎಷ್ಟೋ ಹೊತ್ತು ಮಲಗ್ದಂಗೆ ಫೀಲ್ ಆಗುತ್ತೆ. ಬನ್ನಿ ಬಟ್ಟೆ ನೆನೆ ಹಾಕೋಣ ಗೈಸ್. ಬಟ್ಟೆ ನೆನೆ ಹಾಕಿ ಆಯಿತು. ಚಟ್ನಿ ಮಾಡೋಣ ಅಲ್ಲ ಇವತ್ತು. ಸಾರಿ, ಬರೀ ಚಟ್ನಿ ಹೇಗೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಅಲ್ಲ. ದೋಸೆ ನಮ್ಮನೆ ಇವತ್ತು. ಸೊ ದೋಸೆಗೆ ಚಟ್ನಿ ಮಾಡಿದ್ರು ಒಂದು, ಬಿಟ್ಟರು ಒಂದೇ ಗೈಸ್. ಖರ್ಚೇ ಆಗಲ್ಲ. ಆದರೂ ಶಾಸ್ತ್ರ. ಮಾಡಿಬಿಡೋಣ. ಲೈಫ್ ಈಸ್ ಬ್ಯೂಟಿಫುಲ್ ಅಂತ ಯಾವ ನನ್ನ ಮಗ ಹೇಳೋದು ಅಲ್ವಾ? ಏನೋ ಸಮ್ಟೈಮ್ಸ್ ವಿಚಿತ್ರ ಅನಿಸುತ್ತೆ ಗೈಸ್. ಈ ದೇವರು, ದೆವ್ವ, ನಾವು ಹುಡ್ತೀವಲ್ಲ, ಅದು ಮರ ಗಿಡ ಆಲ್ ಮಿಸ್ಟ್ರಿ ಅನ್ನಿಸ್ಬಿಡತ್ತೆ. ಲೈಕ್ ಇದೆಲ್ಲ ಯಾಕೆ, ಇದೆಲ್ಲ ಬೇಕಾ? ಒಂದಕ್ಕೂ ಆನ್ಸರ್ ಇಲ್ಲ. ನಾವಿದ್ದೀವಿ ಅಂತ ಈ ನೇಚರ್ ಬೇಕು, ನಾವೇ ಬೇಡ. ಸೊ ಈ ನೇಚರ್ ಯಾಕೆ? ದೇವರು ಬಂದರು ತಾನೇ, ಎಲ್ರಿಗೂ ಒಂದೇ ರೀತಿಯಲ್ಲಿ ಬದುಕೋಗ್ಬಿಡ್ಬೇಕು. ಒಬ್ಬರ ಮೇಲೆ, ಒಬ್ಬರು ಕೆಳಗೆ, ಒಬ್ಬರು ಕಷ್ಟ, ಒಬ್ಬರು ಸುಖ. ಯಾಕೆ? ಈವನ್ ಅದೇ ದೇವರೇ ಎಲ್ಲರನ್ನೂ ಅಸ್ತು ಮಾಡಿ ಕಳಿಸಿರುವಾಗ ಎಲ್ಲರಿಗೂ ಒಳ್ಳೆ ಬುದ್ಧಿನೇ ಕೊಟ್ಟು ಕಳಿಸ್ಬೋದಲ್ಲ ಅಲ್ವಾ? ಯಾಕೆ ಕೆಟ್ಟ ಬುದ್ಧಿ ಬರೋ ಥರ ಮಾಡಬೇಕು? ನಿಮಗೂ ಹಿಂಗೆ ಅನಿಸುತ್ತಾ? ಚಟ್ನಿ ಮಾಡೋಣ ಅಂತಲೇ ಇದ್ದೆ, ಆದರೆ ಒಳಗೆ ಬಂದಮೇಲೆ ಮನಸ್ಸು ಚೇಂಜ್ ಆಯಿತು. ಸೊ ಲೈಟಾಗಿ ಬೇಳೆ ಸಾರು ಮಾಡಿದ್ರೆ ಏನದು ದೋಸೆಗೂ ಆಗುತ್ತೆ, ನಮ್ಮ ಚಿಂಟುಗೆ ಊಟಕ್ಕೂ ಆಗುತ್ತೆ ಅಂದ್ಕೊಂಡು ಈಗ ಸಾರು ಮಾಡ್ತಾ ಇದ್ದೇನೆ. ಅಷ್ಟರಲ್ಲಿ ಚಿಂಟು ಅವ್ರ ಅಜ್ಜಿ ಬಂದ್ಬಿಟ್ಟು ಇನ್ನೇನೋ ಒಂದು ಗ್ರೇವಿ ಮಾಡೋದಕ್ಕೆ ಮಾಡ್ತಾ ಇದ್ದಾರೆ. ಸೊ ನಾನು ಸಾರು ಮಾಡೋದೇನು ವೇಸ್ಟ್ ಆಗಲ್ಲ, ಮಧ್ಯಾಹ್ನಕ್ಕಾಗತ್ತೆ.
ಅವರು ಮಾಡಲಿ ಅಂದ್ಬಿಟ್ಟು ನಾನು ಸುಮ್ಮನಾದೆ. ನಾನು ಯಾರು ಏನೇ ಮಾಡ್ತೀನಿ ಅಂದರೂ ನಾನೇನು ತಲೆ ಕೆಡಿಸ್ಕೊಳ್ಳಲ್ಲ. ಕೊಡಿ, ಯಾರ್ಯಾರ ಹಣೆಯಲ್ಲಿ ಯಾರು ಏನೇನು ತಿನ್ನಬೇಕು ಅಂತ ಬರೆದಿರುತ್ತೆ, ಅದೇ ಬರೆದಿರುತ್ತೆ ಅಲ್ಲ ಗೈಸ್, ಯಾವುದು ಚೇಂಜ್ ಆಗಲ್ಲ. ಸೊ ಫೋರ್ಸಿಬಲಿ ಯಾಕೆ ಫೀಡ್ ಮಾಡಬೇಕು ಅಲ್ವಾ? ಸಾರು ರೆಡಿ ಆಯಿತು. ಇವಾಗ ಕಾಫಿ ಮಾಡ್ಕೊಂಡು ಕುಡಿಯೋಣ ಅಂದ್ಬಿಟ್ಟು ಕಾಫಿಗೆ ಇಟ್ಟಿದ್ದೀನಿ. ನೋಡಿ ನನ್ನ ಮುದ್ದು ಕಾಫಿ ಹೇಗಿದೆ ಅಂತ. ಇವಾಗ ಬ್ರೂ ಕಾಫಿ ಅಲ್ಲ, ನಾವು ಬ್ರ್ಯಾಂಡ್ ಚೇಂಜ್ ಮಾಡಿದ್ದೀವಿ, ಮಾಲ್ಗುಡಿ ಕಾಫಿ. ಬನ್ನಿ ಬಿಸಿ ಬಿಸಿ ಕಾಫಿನ ಕುಡಿಯೋಣ. ಲೈಫಲ್ಲಿ ಕಷ್ಟ ಸುಖ ಇದ್ದಿದ್ದೆ ಗೈಸ್, ಅದಂತೂ ಚೇಂಜ್ ಮಾಡೋಕ್ಕೆ ಆಗಲ್ಲ. ಆ ದೇವರು ನಮ್ಮನ್ನ ಈ ಭೂಮಿಗೆ ಹಾಕ್ದಾಗ್ಲಿಂದನೇ ನಮ್ಮ ಹಣೆಯಲ್ಲಿ ಏನು ಬೇಕು ಏನು ಬೇಡ ಎಲ್ಲ ಬರ್ದು ಕಳಿಸಿರ್ತಾನೆ. ನಾವಿಲ್ಲಿ ನಿಮಿತ್ತ ಅಷ್ಟೇ, ಆದರೂ ಸಹ ನಮ್ಮ ಪ್ರಯತ್ನ ಅಂತ ಮಾಡಬೇಕು, ಮಾಡ್ತಾ ಇರ್ತೀವಿ. ಬಿಟ್ಟರೆ ನಿಜ ಹೇಳಬೇಕು ಅಂದರೆ ನಮ್ಮ ಕೈಯಲ್ಲಿ ಏನೂ ಇರೋದಿಲ್ಲ. ಇದನ್ನು ನೀವು ಎಷ್ಟು ಜನ ನಂಬ್ತಿರೋ ಬಿಡ್ತಿರೋ ಇದಂತೂ ನನಗೆ ಚೆನ್ನಾಗಿ ಅರ್ಥ ಆಗಿದೆ. ಬಟ್ ಸ್ಟಿಲ್ ಮಾನವರು ಅಂತ ಹುಟ್ಟಿದ ಮೇಲೆ ತಿನ್ನಬೇಕು, ಕುಡಿಬೇಕು, ಎಲ್ಲ ಮಾಡಬೇಕು ಅಲ್ಲ, ಮಾಡೋಣ. ಪುಟ್ಟಮ್ಮ, ಪುಟ್ಟಮ್ಮ, ಇದೋ ನೀರಿಟ್ಟಿದ್ದೀನಿ. ಹಾಂ ಏನು ಪುಟ್ಟ? ಕೇಳಿಸ್ತಿಲ್ಲ. 8 ಗಂಟೆನೇ ಇದು, 8 ಗಂಟೆ ಆಯ್ತು. ಇದೋ ಪುಟ್ಟ. ಈ ಜಗತ್ತಲ್ಲಿ ಕೆಟ್ಟವರು ಯಾರೂ ಇಲ್ಲ, ಒಳ್ಳೆಯವರು ಯಾರೂ ಇಲ್ಲ. ಆದರೂ ಸಹ ಮನುಷ್ಯ ಅಂದಮೇಲೆ ಒಳ್ಳೆಯದು ಕೆಟ್ಟದ್ದು ಇದ್ದಿದ್ದೇ ಅಲ್ಲ. ಸೊ ಇದೆಲ್ಲ ತಿಳ್ಕೊಂಡ್ಮೇಲೆ ಒಳ್ಳೆಯವರಾಗಿರೋಣ, ಒಳ್ಳೆತನದಲ್ಲೇ ಇರೋಣ ಅಂತ ಇದ್ದರೂ ಸಹ ಈ ಜಗತ್ತಲ್ಲಿ ಬಿಡೋದಿಲ್ಲ ಗೈಸ್. ಒಳ್ಳೆಯವ್ರಿಗೆ ಉಳಿಗಾಲ ಇಲ್ಲ ಅಂತಾರಲ್ಲ ಹಾಗೆ. ಚಿಂಟುನ ಎದ್ದೋಳಿಸ್ಬಿಟ್ಟು ಬಂದೆ, ನೀರು ಕೊಟ್ಬಿಟ್ಟು ಎದ್ದೋ ಪುಟಾಣಿ ಅಂತ. ಅವನಿಗೆ ಎದ್ದೋಳೋ ಮನಸ್ಸಿಲ್ಲ. ಬಿಕಾಸ್ ನೆನ್ನೆ ರಾತ್ರಿ ಇಬ್ರು ಮಲ್ಕೊಂಡಾಗ ಒಂದು 11 o'clock ಅನ್ಸುತ್ತೆ. ಹಾಗಾಗಿ ಇವತ್ತು ಲೇಟಾಗಿ ಎದ್ದೊಳ್ತೀನಿ ಅಂತ ಹೇಳಿದ್ದ. ಮತ್ತು ಅದಕ್ಕೋಸ್ಕರ 8 o'clockಗೆ ಬಂದು ಎದ್ದೋಳಿಸ್ದೆ. ಸೊ ಇವಾಗ ಚಿಂಟು ಅವ್ರ ಪಪ್ಪಗೆ ಟೀ ಕೊಡಬೇಕಲ್ಲ, ಸೊ ಸ್ನ್ಯಾಕ್ಸ್ ತೊಗೊಂಡು ಹೋಗೋಣ ಅಂದ್ಬಿಟ್ಟು ಮೇಲೆ ಬಂದಿದ್ದೆ. ಇನ್ನು ಚಿಂಟು ಎದ್ದು ಈಗ ಹೋಗ್ತಾ ಇದ್ದ. ಸೊ ಬೇಗ ಬೇಗ ಬಾ ಪುಟ್ಟ ಅಂದ್ಬಿಟ್ಟು ಬಂದೆ ನಾನು. ಚಿಂಟುಗೆ ತಿಂಡಿ ತಿನ್ನಿಸಿ ಸ್ಕೂಲಿಗೆ ಬಿಟ್ಬಿಟ್ಟು ಬಂದೆ ಗೈಸ್. ಇವಾಗ ಬಟ್ಟೆ ಒಗ್ಯೋಣ ಅಂದ್ಬಿಟ್ಟು ಬ್ಯಾಕ್ ಸೈಡ್ ಬಂದೆ. ನೋಡಿ ಎಷ್ಟು ಚಂದ ಇದೆ, ಬಿಸಿಲು ಹೆವಿ ಇದೆ ಗೈಸ್. ಎಷ್ಟು ಬಿಸಿಲಿದೆ ನೋಡಿ, ಫುಲ್ ಬಿಸಿಲಿದೆ. ಆದರೆ ಯಾವಾಗ ಮಳೆ ಬರುತ್ತೆ ಅಂತಲೇ ಹೇಳೋಕ್ಕಾಗಲ್ಲ. ಸ್ವಲ್ಪ ಸ್ವಲ್ಪ ಮೋಡ ಇದೆ. ಮಳೆ ಇವಾಗ ಬರಲ್ಲ ಅನ್ನೋ ಥರನೇ ಇರುತ್ತೆ, ಆದರೆ ದಿಢೀರಂತ ಬಂದ್ಬಿಡತ್ತೆ. ಎಷ್ಟು ಚಂದ ಇದೆ ಅಲ್ಲ. ಚಿಂಟುನ ಸ್ಕೂಲಿಗೆ ಬಿಟ್ಬಿಟ್ಟು ಬಂದೆ. ಸೊ ಈಗ ಬಟ್ಟೆ ವಾಶ್ ಮಾಡಬೇಕು. ಇದು ಮಾಡಿದ್ರೆ ನಾನು ಮ್ಯಾಕ್ಸಿಮಮ್ 70% ಕೆಲಸ ಮುಗ್ದಾಗೆ. ಬನ್ನಿ ಬೇಗ ಬೇಗ ಬಟ್ಟೆ ವಾಶ್ ಮಾಡೋಣ. ಫುಲ್ ಇಷ್ಟಿದೆ. ಚಂದ ಅನ್ನಿಸ್ತಾ ಇದ್ದೀನಿ ಅಲ್ಲ. ಸೆಲ್ಫ್ ಪ್ರೈಸಿಂಗ್ ಗೈಸ್. ಫೈನಲಿ ಬಟ್ಟೆ ಒಗ್ದಾಯಿತು. ಇವಾಗ ಟೈಮ್ ಬಂದು 10:15 ಅಷ್ಟೇ. ಸೊ ಎಷ್ಟು ಬಟ್ಟೆ ಒಗ್ದಿರ್ಬೋದು? ನಿನ್ನೆ ಸಂಡೇ ಆಗಿತ್ತು ಅಲ್ಲ, ಸೊ ಎಲ್ಲರೂ ಸ್ನಾನ ಲೇಟು. ಆಲ್ಮೋಸ್ಟ್ ಎಲ್ಲರೂ ಈವ್ನಿಂಗ್ ಟೈಮಲ್ಲೇ ಸ್ನಾನ ಮಾಡಿದ್ದು. ಹಾಗಾಗಿ ನಿನ್ನೆ ಅಷ್ಟೊಂದು ಬಟ್ಟೆ ಇರಲಿಲ್ಲ ಬೆಳಗ್ಗೆ. ಇವತ್ತು ಎಲ್ಲ 2 ಜೊತೆ. ಸೊ ಹನುಮಂತನ ಬಾಲ ಆ್ಯಸ್ ಯೂಶ್ವಲ್. ಬನ್ನಿ ತೋರಿಸ್ತೀನಿ ಗೈಸ್. ಸ್ವಲ್ಪ ಮೋಡ ಕಪ್ಪಿದೆ, ಮಳೆ ಯಾವಾಗ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ಇಷ್ಟು ತನಕ ಬಿಸಿಲಿತ್ತು, ಈಗ ಸ್ವಲ್ಪ ಕಮ್ಮಿ ಆಗ್ತಾ ಇದೆ. ಸೊ ಸ್ವಲ್ಪ ನೀರು ಸೋರ್ಕೊಳ್ಳಿ, ಆಮೇಲೆ ಒಳಗೆ ತೊಗೊಂಡೋಗಿ ಹಾಕ್ಬಿಡೋಣ. ನೋಡಿ ಗೈಸ್, ಹನುಮಂತನ ಬಾಲ ಹೆಂಗಿದೆ ಅಂತ ನೋಡಿ. ಅಷ್ಟೊದ್ದನೂ ಇದೆ ಹನುಮಂತನ ಬಾಲ.
ಸೊ ಬಟ್ಟೆ ಒಗ್ದಾಯ್ತಲ್ಲ, ಇವಾಗ ನಾವು ಅನ್ನಕ್ಕಿಡೋಣ. ಸಾರು ಬೆಳಗ್ಗೆನೇ ಮಾಡಿಬಿಟ್ಟಿದ್ದೀನಿ, ತೋರಿಸ್ದೆ ಅಲ್ಲ, ಇವತ್ತು ಬೇಳೆ ಸಾರು. ಹಾಗಾಗಿ ಈಗ ಅನ್ನ ಮಾಡಿಟ್ರೆ ಮೇಲ್ಗಡೆ ರೂಮ್ ಹೋಗಿ ಕ್ಲೀನ್ ಮಾಡ್ಕೊಳ್ಳೋಣ. ಇವತ್ತು ಬೆಡ್ ಸ್ಪ್ರೆಡ್ ಎಲ್ಲ ಚೇಂಜ್ ಮಾಡೋಣ ಅಂತ ಇದ್ದೀನಿ, ನನ್ನ ರೂಮಿಂದು ಮತ್ತು ಚಿಂಟು ರೂಮಿಂದು ಎಲ್ಲದೂ. ಸೊ ಎಲ್ಲ ಅದು ಚೇಂಜ್ ಮಾಡಿಬಿಡೋಣ. ಹಾಗೋಣ ಬನ್ನಿ. ಗೈಸ್, ಅನ್ನಕ್ಕಿಟ್ಟಿದ್ದೀನಿ. ನಾನು ತಿಂಡಿ ತಿಂದಿರಲಿಲ್ಲ, ಚಿಂಟೆಗೆ ಸ್ಕೂಲಿಗೆ ಲೇಟ್ ಆಗಿಬಿಡುತ್ತೆ ಅಂದ್ಬಿಟ್ಟು ಅವನನ್ನು ಬಿಟ್ಟು ಬರೋಣ ಅಂತ ಹೋಗಿದ್ದೆ ಅಲ್ಲ, ಬಂದ ತಕ್ಷಣ ಬಟ್ಟೆ ಒಗೆಯೋದು ಸ್ಟಾರ್ಟ್ ಮಾಡಿಕೊಂಡೆ. ಸೊ ಇವಾಗ ತಿಂಡಿ ತಿನ್ನೋಣ ಬನ್ನಿ. ನನಗೇನು ತಿಂಡಿ ಬೇಕೇ ಬೇಕು ಅಂತ ಏನಿಲ್ಲ, ಬಟ್ ಹೇಗೋ ಒಂದು ದೋಸೆ ಇದೆ, ಸೊ ಅದು ತಿಂದು ಖಾಲಿ ಮಾಡಿದ್ರೆ ಪಾತ್ರೆ ಬೆಳಗಕ್ಕೆ ಹಾಕ್ಬಿಡ್ಬೋದು. ಸೊ ಇಲ್ಲಿಲ್ಲೇ ಪಾತ್ರೆಗಳೆಲ್ಲ ಡಂಪ್ ಮಾಡ್ಕೊಳಕ್ಕೆ ನನಗೆ ಇಷ್ಟ ಆಗಲ್ಲ. ಸೊ ಏನು ಮಳೆ ಬರ್ತಾ ಇದೆಯಾ? ಮಳೆ ಬಂತು ಗೈಸ್. ನೋಡಿ ಎಷ್ಟು ಬಿಸಿಲು, ಮಳೆ ಬಂತು. ಮಳೆ ಅಲ್ಲ ಗೈಸ್, ನೀರು ನೀರು ಮೋಟ್ರು. ಮಳೆನೂ ಬಂತು, ಇಲ್ಲಿ ಮೋಟ್ರ್ ಆನ್ ಮಾಡಿ ಹೋಗಿದ್ದೆ, ಇದು ಓವರ್ಫ್ಲೋ ಆಗಿಬಿಡ್ತು. ಸೊ ಗೊತ್ತೇ ಆಗಲಿಲ್ಲ. ಎತ್ತಾಕೊಂಡ್ಬಿಟ್ಟೆ ಬನ್ನಿ. ಫುಲ್ ಮಳೆ ಮಳೆ ಮಳೆ. ಸ್ಲಿಪ್ಪರ್ ಸಹ ಹಾಕ್ಕೊಳ್ಳಿಲ್ಲ ಗೈಸ್, ಹಂಗೆ ಎದ್ನೋ ಬಿದ್ನೋ ಅಂತ ಓಡಿ ಬಂದೆ. ಅಲ್ಲಿಗೆ ಅನ್ನ ಏನಾಯಿತೋ ಗೊತ್ತಿಲ್ಲ, ಬೇಗ ಬೇಗ ಹೋಗೋಣ ಬನ್ನಿ. ಎಷ್ಟು ವಿಸಲ್ ಆಯಿತು ಅಂತ ಕೇಳಿಸಿಲ್ಲ. ಇದು ನನ್ನ ಕಿವಿಗೆ ಒಂದು ವಿಸಲ್ ಬಂತು, ಇನ್ನೊಂದು ನಾವೇ ಉಡಿಸ್ಬಿಡೋಣ. ಗೊತ್ತಿಲ್ಲ ಗೈಸ್, ಅನ್ನ ಸೀದೋಗ್ಬಿಡುತ್ತೆ ಜಾಸ್ತಿ ವಿಸಲ್ ಆಗಿದ್ರೆ. ಬಟ್ ಅಲ್ಲಿ ಗಲಾಟೆಗೆ ಇದು ಎಷ್ಟು ವಿಸಲ್ ಆಯಿತು ಅಂತ ಗೊತ್ತಿಲ್ಲ. ಬಟ್ಟೆ ಎತ್ಕೊಬಂದೆ ನೋಡಿ, ಫುಲ್ ಬೆಂದೋಗ್ಬಿಟ್ಟೆ. ಬಂತು ವಿಸಲ್ ಬಂತು. ಬಾ ಅವ್ರು ಎದ್ನೋ ಬಿದ್ನೋ ಅಂದ್ಬಿಟ್ಟು ತಿಂತಾ ಇರೋದು ಬಿಟ್ಬಿಟ್ಟು ಹೋದೆ. ಒಂದೊಂದು ಸಲ ಹಾಗೆ ಅಲ್ಲ, ಎಲ್ಲ ಒಟ್ಟಿಗೆ ಬಂದುಬಿಡುತ್ತೆ. ಯಾವ್ದು ಫಸ್ಟ್ ಮಾಡಬೇಕು ಯಾವ್ದು ಲಾಸ್ಟ್ ಮಾಡಬೇಕು ಅನ್ನೋದೇ ಗೊತ್ತಾಗಲ್ಲ. ನೋಡಿ ಮಳೆ ಜೋರು ಬಂತು, ಈಗ ಸ್ವಲ್ಪ ಡ್ರಿಸ್ಲಿಂಗ್ ಆಗ್ತಾ ಇದೆ. ಮಳೆ ಸೂಪರ್ ಮಳೆ. ಐ ಜಸ್ಟ್ ಲವ್ ಇಟ್. ಮಳೇಲೊಂದು ನೆನಿಬೇಕು, ಶಿಂಕ್ ಅಂತ. ಮತ್ತೆ ಕ್ಯಾಪ್ಚರ್ ಮಾಡೋದು ಯಾರು? ಟ್ರೈಪಾಡ್ ತೊಗೊಬಂದು, ಐ ಮೀನ್ ಗೋರಿಲ್ಲಾ ಸ್ಟ್ಯಾಂಡ್ ಇದೆ ಅಲ್ಲ, ಅದು ತೊಗೊಬಂದು ಇಟ್ಬಿಟ್ಟು ಮಾಡೋಣ ಬನ್ನಿ. ಒಳಗೆ ಹೋಗೋಣ, ತಿಂಡಿ ಖಾಲಿ ಮಾಡಿಬಿಟ್ಟು ಮೇಲೆ ನನ್ನ ರೂಮ್ಗೆ ಹೋಗಿ ಕೆಲಸ ಮಾಡೋಣ. ಓ, ಈ ಬಟ್ಟೆನ ತೊಗೊಂಡೋಗಿ ಒಣಾಕ್ಬೇಕು. ಒಂದಾಯಿತು ಅಂದರೆ ಇನ್ನೊಂದು ರೆಡಿಯಾಗಿರುತ್ತೆ. ಕ್ಯೂ ಸಿಸ್ಟಮ್. ದೇವ. ಆ್ಯಸ್ ಯೂಶ್ವಲ್ ಮೆಂತ್ಯ ದೋಸೆ ಆ್ಯಂಡ್ ಬಟಾಣಿದು ಪಲ್ಯ ಬಾಜಿ. ನೋಡಿ ಗೈಸ್, ಮಳೆ ನಿಂತೋಯ್ತು, ಫುಲ್ ಬಿಸಿಲಿದೆ ಈಗ. ಇಲ್ಲಿದ್ದಿದ್ದು ಬಟ್ಟೆ ಎಲ್ಲ ಒಣಗಿತ್ತು, ತೊಗೊಂಡೋಗಿದ್ದೀನಿ. ಚಿಂಟದು ಟೀ ಶರ್ಟು ಪ್ಯಾಂಟ್ ಅಷ್ಟೇ ಒಣಗಿಲ್ಲ, ಅದಷ್ಟೇ ಬಿಟ್ಬಿಟ್ಟು ಎಲ್ಲ ತೊಗೊಂಡೋಗಿದ್ದೀನಿ. ನೋಡಿ ಖಾಲಿ. ಇವಾಗ ಈ ಬಟ್ಟೆಗಳನ್ನ ಇಲ್ಲಿ ಹಾಕಿಬಿಡೋಣ. ಯಾವಾಗ ಬೇಕಾದರೂ ಮಳೆ ಬಂದ್ಕೊಳ್ಳಿ, ನಮಗೇನಾಗಬೇಕು, ಆರಾಮಾಗಿ ಅದ್ರ ಪಾಡಿಗೆ ಬರಲಿ. ಸೊ ಮಳೆ ಬಂದಾಗ ನಾವು ಟೆನ್ಷನ್ ಮಾಡ್ಕೋಬಾರ್ದು. ಅದಕ್ಕೆ ಮತ್ತೆ ಹೊರಗಡೆ ಸ್ಪ್ರೆಡ್ ಮಾಡೋದು ಬೇಡ, ಇಲ್ಲೇ ಹಾಕ್ಬಿಟ್ಟು ಹೋಗೋಣ.
ಚೆನ್ನಾಗಿದೆ ಅಲ್ಲ ಗೈಸ್, ನನಗೆ ಈ ಲಿರಿಕ್ಸ್ ತುಂಬ ಇಷ್ಟ, ತುಂಬ ಮೀನಿಂಗ್ಫುಲ್ ಆಗಿದೆ. ಸ್ವಲ್ಪ ದುಃಖ ಇದ್ರೂ ಸರಿ ಈ ಹಾಡು ಹೇಳಿದ ತಕ್ಷಣ ಅಳು ಬಂದ್ಬಿಡುತ್ತೆ. ಟೆಸ್ಟ್ ಮಾಡಿ ನೋಡಿ ಬೇಕಿದ್ರೆ. ಯಾರೋ ಒಬ್ರು ಕೇಳ್ತಾ ಇದ್ರು, ಐ ಮೀನ್ ಲಿರಿಕ್ಸ್ ಬರೋ ತನಕ ಚೆನ್ನಾಗೇ ಇದ್ದಿರೋ ಆಮೇಲೆ ಅಳು ಬಂದ್ಬಿಡ್ತಾ ಅಂತ. ನೀವು ಒಂದ್ಸಲ ದುಃಖದಲ್ಲಿದ್ದಾಗ ಈ ಸಾಂಗ್ನ ಕೇಳಿಬಿಟ್ಟು ನೋಡಿ, ಆಗ ಆಟೋಮೆಟಿಕ್ಕಾಗಿ ಕಣ್ಣೀರು ಬರುತ್ತೆ. ಫೀಲ್ ಮಾಡಬೇಕು ಅಷ್ಟೆ. ಬಟ್ಟೆ ಒಣಾಕಾಯ್ತು, ಬನ್ನಿ ಹೋಗೋಣ. ಗೈಸ್, ಚಿಂಟುನ ಸ್ಕೂಲಿಂದ ಕರ್ಕೊಂಡು ಬಂದೆ. ಈಗ ಹಾಲು ಕಾಯಕ್ಕಿಟ್ಟಿದ್ದೀನಿ ಆ್ಯಂಡ್ ಫ್ರೂಟ್ಸ್ ಕಟ್ ಮಾಡೋಣ ಅಂದ್ಬಿಟ್ಟು ಕಟ್ ಮಾಡ್ತಾ ಇದ್ದೀನಿ. ಆಮೇಲೆ ಚಿಂಟುಗೆ ಸ್ನ್ಯಾಕ್ಸು ಫೇರಿ ಚಿಲ್ಲಿ ಬೇಕಂತೆ, ಸೊ ಅದನ್ನು ಮಾಡಿಕೊಡ್ಬೇಕು. ಅಮ್ಮ ಸ್ನಾನ ಮಾಡ್ಕೊಂಡು ಬರ್ತೀನಿ, ನೀನು ಮಾಡಬೇಡ ಹಾಗೆ ಇರು ಅಂತ ಹೇಳಿದ್ದಾನೆ. ಸರಿ ಪುಟ್ಟ ಅಂತ ಹೇಳಿದ್ದೀನಿ. ಬನ್ನಿ ಇವಾಗ ಹಾಲು ಕಾಯಿಸಿಟ್ಬಿಟ್ಟು ನಾವು ಹಣ್ಣು ಕಟ್ ಮಾಡೋಣ. ಚಿಂಟು ಜಾಸ್ತಿ ಹಾಲು ಕುಡಿಯೋಲ್ಲ, ಬರೀ ಅರ್ಧ ಲೋಟ ಸಾಕಮ್ಮ ಅಂತಾನೆ. ಅದಕ್ಕೆ ನಾನೊಂದು ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಸೊ ಬಿಸಿ ಬಿಸಿ ಹಾಲು ನಾನು ಕುಡಿದ್ಬಿಟ್ಟು ಆಮೇಲೆ ಚಿಂಟುಗೆ ಅದನ್ನು ಹಾರಿಸ್ಬಿಟ್ಟು ಕೊಡೋಣ. ಫಸ್ಟು ಹಾಲು ಕುಡಿದ್ಬಿಡ್ತೀನಿ ನಾನು. ಸೊ ಬಿಸಿ ಬಿಸಿ ಹಾಲು ಸ್ವಾಹ ಮಾಡೋಣ. ಗೈಸ್, ನಂದು ಮಿಲ್ಕ್ ಸ್ವಾಹ ಆಯಿತು. ಇವಾಗ ಚಿಂಟು ಕೊಡಬೇಕು. ಆ್ಯಂಡ್ ಚಿಂಟು ಬರೋ ಅಷ್ಟರಲ್ಲಿ ನಾವು ಪಪ್ಪಾಯ ಕಟ್ ಮಾಡಿಡೋಣ. ಆ್ಯಂಡ್ ಇವತ್ತು ನೇರಳೆ ಹಣ್ಣು ಕೊಡ್ತಾ ಇದ್ದೀನಿ. ಗೊತ್ತಿಲ್ಲ ಇವತ್ತೇನಾಗುತ್ತೆ ಅಂತ. ಮೊನ್ನೆ ನೇರಳೆ ಹಣ್ಣು ಕೊಡುವಾಗ ಏನಾಗಿತ್ತು ಅಂತ ಗೊತ್ತಲ್ಲ. ಹಿಂಗೆ ಇಟ್ಕೊಂಡು ಕ್ಯಾಪ್ಚರ್ ಮಾಡ್ತಾ ಇದ್ದೆ. ಅಷ್ಟರಲ್ಲಿ ಅವನು ಆ ಕಡೆ ಡೋರಿಂದ ಬಂದುಬಿಟ್ಟ. ಸೊ ಈ ಸ್ವಾಮಿ ಎಲ್ಲ ಕ್ಯಾಪ್ಚರ್ ಮಾಡ್ಕೋತಾ ಇದ್ದಿದ್ದು. ಸೊ ಆಮೇಲೆ ಇಲ್ಲೇ ರಿಯಾಕ್ಷನ್ಸ್ ಎಲ್ಲ ಕೊಟ್ಟ. ಕೈ ತೊಳ್ಕೊಳಕ್ಕೆ ಬಂದಿದ್ದ ಆ್ಯಕ್ಚುಲಿ ಊಟ ಮಾಡಿ. ಸೊ ರಿಯಾಕ್ಷನ್ಸ್ ಎಲ್ಲ ಇಲ್ಲೇ ಕೊಟ್ಟ. ಆಮೇಲೆ ಅವ್ನ ಪಾಡಿಗೆ ಅವ್ನು ಹೋದ. ಸೊ ನಾನು ಊಟ ಹಾಕ್ಕೊಂಡು ಹೋದೆ. ಅಲ್ಲಿ ಫ್ರೂಟ್ಸ್ ಇಟ್ಟು ಬಂದಿದ್ದೆ ಅಲ್ಲ ಟೀಫೈ ಮೇಲೆ. ಅದು ಫ್ರೂಟ್ಸ್ ಟೀಫೈ ಮೇಲೆ ಇರಲಿಲ್ಲ, ಸೋಫಾ ಮೇಲೆ ಡಂಪ್ ಮಾಡಿದ್ದ. ಇಟ್ ಮೀನ್ಸ್ ನಾನು ತಿನ್ನಲ್ಲ, ತೊಗೊಂಡೋಗು ಅನ್ನೋ ರೀತಿಯಲ್ಲಿ. ಸೊ ಆಯಿತು, ಏನು ಮಾಡೋಕ್ಕಾಗತ್ತೆ, ತಗೊಬಂದಿದ್ದೆ. ಇವತ್ತು ನೇರಳೆ ಹಣ್ಣು ಕೊಡ್ತಾ ಇದ್ದೀನಿ. ಏನಾಗುತ್ತೆ ಅಂತ ಗೊತ್ತಿಲ್ಲ, ಕಾದು ನೋಡಬೇಕು. ಗೈಸ್, ಪಪ್ಪಾಯ ಕಟ್ ಮಾಡಿ ಆಯಿತು. ಇವಾಗ ಇದನ್ನು ಫ್ರಿಜ್ಜಲ್ಲಿ ಇಡೋಣ. ಇವಾಗ ನೇರಳೆ ಹಣ್ಣು ಆಯಿತು, ಪಪ್ಪಾಯ ಆಯಿತು. ಇನ್ನೇನಾದರೂ ಕೊಡಬೇಕಾ ಫ್ರೂಟ್ಸು? ಸಾಕಲ್ಲ. ಚಿಂಟು ಬಂದ ಹೀರೋ. ಚಪ್ಪಲಿ ಎಲ್ಲ ಸೇವ್ ಮಾಡ್ಕೊಂಡು ನಾನು ಇಟ್ಕೋತೀನಿ. ಮತ್ತು ನಾನು ಕೊಟ್ಕೊಂಡು ಹೋದ್ರೆ ಅಮ್ಮ ಕಷ್ಟ.
ಬಾಯ್ಲಿ. ಹಾಯ್. ಗೈಸ್, ಸಿ ಫಾರ್ ಚಿಂಟು. ಏನ ಗೈಸ್, ಸಿ ಫಾರ್ ಚಿಂಟು. ಕೈ ತೊಳ್ಕೊಂಡು ಹೋಗು. ಚಿಂಟುಗೆ ಫುಲ್ ಸೂಪ್ ಇರಬೇಕಂತೆ. ಅವತ್ತು ಸ್ವಲ್ಪ ಸೂಪ್ ಇತ್ತು, ಆದರೆ ಅದೆಲ್ಲ ಸ್ವಲ್ಪ ಹೀರ್ಕೊಂಡು ಬಿಡ್ತು. ಸೂಪ್ ಇರಲಿಲ್ಲ ಅಮ್ಮ ಅಂತ ಹೇಳಿದ. ಅದಕ್ಕೆ ಈಗ ಸೂಪಿ ಮಾಡ್ತಾ ಇದ್ದೀನಿ. ಸ್ವಲ್ಪ ಚೀಸ್ ಸಹ ಹಾಕಿದ್ದೀನಿ, ಆಮೇಲೆ ಹಾಕೋಣ. ಇನ್ನೊಂದು ಸ್ವಲ್ಪ ಚೀಸ್ ಇಲ್ಲಿ ಇಟ್ಟಿದ್ದೀನಿ ನೋಡಿ, ಅದನ್ನು ಕೊನೆಗೆ ಹಾಕೋಣ. ನಮ್ಮ ಚಿಂಟು ಸ್ನ್ಯಾಕ್ಸ್ ತಿಂದ್ಬಿಟ್ಟು ಸ್ವಲ್ಪ ಹೊತ್ತು ರೆಸ್ಟ್ ತಗೋತಾನೆ. ಇವಾಗ ಹೋಮ್ವರ್ಕ್ ಮಾಡ್ಕೋತಾ ಇದ್ದಾನೆ. ಸ್ನ್ಯಾಕ್ಸಿಗೆ ಒಂದು ಅರ್ಧ ಗಂಟೆ ಬ್ರೇಕ್ ತಗೋತಾನೆ. ನೆಮ್ಮದಿಯಾಗಿ ಯೂಟ್ಯೂಬ್ ನೋಡಿಕೊಂಡು ಸ್ನ್ಯಾಕ್ಸ್ ತಿನ್ಕೊಂಡು ಆಮೇಲೆ ಮತ್ತೆ ಓದ್ಕೊಳ್ಳೋದು ಸ್ಟಾರ್ಟ್ ಮಾಡ್ತಾನೆ. ಅಷ್ಟರಲ್ಲಿ ನಾನು ಬೇರೆ ಬೇರೆ ಕೆಲಸ ಎಲ್ಲ ಮುಗಿಸ್ಕೋಬೇಕು. ನಾನು ಸಹ ಸ್ನಾನ ಮಾಡ್ಕೊಂಡು ಬರಬೇಕು. ಇವಾಗ ಚೀಸ್ ಹಾಕ್ಬೇಕಂತೆ. ಗೈಸ್, ಫೈನಲಿ ಚಿಂಟು ನೂಡಲ್ಸ್ ಈಸ್ ರೆಡಿ ಟು ಈಟ್ ನಾವು. ಬನ್ನಿ ತಗೊಂಡೋಗೋಣ. ಸೂಪಿ ನೂಡಲ್ಸ್. ಬಿಸಿ ಬಿಸಿ ನೋಡಿ ಹವೆ ಹೇಗೆ ಹೋಗ್ತಾ ಇದೆ. ಎಲ್ಲಿ ನೀನು ಸೆಟಪ್ಪೇ ಮಾಡ್ಕೊಂಡಿಲ್ಲ. ನಿಂದು ಟೇಬಲ್ ಇಲ್ಲಿಡ್ಲಾ? ಅಲ್ಲಿಡ್ಲಾ? ಗೈಸ್, ಇಲ್ಲಿಗೆ ನನ್ನ ಕೆಲಸ ಮುಗೀತು. ಇನ್ನೇನಿದ್ರು ಅವನು ತಿಂದ್ಬಿಟ್ಟು ಓದ್ಕೋತಾನೆ. ನಾನು ಐರನ್ ಮಾಡಬೇಕು ಗೈಸ್. ಐರನ್ ಮಾಡಿಬಿಟ್ಟು ಸ್ನಾನ ಮಾಡ್ಕೊತೀನಿ. ಏನು ಮತ್ತೇನು ಮಾಡಬೇಕು? ನಿಂತ್ಕೋಬೇಕು. There are so many new launches. ನೀನು ತಿಂತಾ ಇರು, ನಾನು ಆಮೇಲೆ ತಗೋತೀನಿ. ನೀನು ತಿನ್ನುವಾಗಲೇ ತಗೋತೀನಿ ಒಂದು ಸ್ಪೂನು. ನೀನು ತಿನ್ನುವಾಗಲೇ ತಗೋತೀನಮ್ಮ. ಗೈಸ್, ಸ್ನಾನ ಎಲ್ಲ ಆಯಿತು. ಈಗ ರೆಸ್ಟ್ ಮಾಡ್ತಾ ಇದ್ದೀನಿ. ಗೈಸ್, ಏನು ಗೊತ್ತಾ, ಇವತ್ತು ಚಿಂಟು ಅವ್ರ ಪಪ್ಪ ಕೈ ಬೈಸ್ಕೊಂಡ. ಯಾರಿಗೂ ಹೇಳಬೇಡಿ ಆಯಿತಾ, ಚಿಂಟುಗೂ ಹೇಳಬೇಡಿ. ಚಿಂಟು ತಿಂಡಿ ತಿನ್ನಿಸ್ಕೊತಾ ಇದ್ನ. ಅವ್ರ ಪಪ್ಪ ನಿನ್ನ ಕೈ ಇಲ್ವಾ ಅಂತ ಬೈತಾ ಇದ್ದ. ಅದೇ ಕೋಪಕ್ಕೆ ಅವನಿಗೆ ಜಲಸಿ ಫೀಲ್ ಆಗಿಬಿಟ್ಟಿದೆ. ಅವ್ರ ಅಮ್ಮನ್ನ ಎಲ್ಲದಕ್ಕೂ ಡಿಪೆಂಡ್ ಆಗಿದ್ದಾನೆ ಇವನು ಅಂತ. ಸೊ ಅದಕ್ಕೇ ಏನದು, ಆ ಕೋಪಕ್ಕೆ ಸ್ಕೂಲ್ ಎಷ್ಟು ಗಂಟೆಗೆ, ನಿನಗೆ ಟೈಮಿಂಗ್ಸ್ ಎಷ್ಟು ಗಂಟೆಗೆ, 8:30 ಆದ್ರೂ ಈಗ ತಿಂಡಿ ತಿಂತಾ ಇದೆಯಾ ಅಂತ. ಇವನು ಸ್ಕೂಲ್ ಎಷ್ಟು ಗಂಟೆಗೆ ಅಂದರೆ 9 ಗಂಟೆಗೆ ಅಂತ ಹೇಳ್ದ. ಆ್ಯಕ್ಚುಲಿ ಸ್ಕೂಲ್ ಟೈಮಿಂಗ್ಸು 9:15. 9:15ಗೆ ಅವನು ಸ್ಕೂಲು ಒಳಗಿರಬೇಕು.
9:15ಗೆ ಫಸ್ಟ್ ಬೆಲ್ಲು. ಮನೆ 9 ಗಂಟೆಗೆ ಬಿಟ್ಟರೆ ಆಗತ್ತೆ. ಇವನು ಸ್ಕೂಲ್ ಟೈಮಿಂಗೇ 9 ಗಂಟೆ ಹೇಳ್ತಾನೆ, ಪೆಕ್ರಸಿದ್ದ ಪೆಕ್ರ ತಾನೇ ಇವನು. ನಾನು ನನ್ನ ಮಗ ಬುದ್ಧಿವಂತ ಅಂತ ಕುಚ್ಕೊಂಡ್ರೆ ಇದು ಬೆಬ್ಬೆ ಮಾಡುತ್ತೆ ಅವ್ರ ಪಪ್ಪನ ಜೊತೆ. ಅಯ್ಯೋ ಕತೆ. ನಾ ಏನಾದರೂ ಮಾತಾಡಿದ್ರೆ ದೊಡ್ಡ ಜಗಳನೇ ಆಗುತ್ತೆ ಅಂದ್ಬಿಟ್ಟು ನಾನು ಬಾಯೇ ಓಪನ್ ಮಾಡಲ್ಲ. ನಾನು ಸೈಲೆಂಟಾಗಿ ಇರ್ತೀನಿ. ಇದಕ್ಕೂ ಆನ್ಸರ್ ಮಾಡೋಕ್ಕೂ ಬರಲ್ಲ ಆ್ಯಂಡ್ ರೆಸ್ಪಾಂಡ್ ಮಾಡೋಕ್ಕೂ ಬರೋದಿಲ್ಲ, ಧೈರ್ಯನೂ ಇಲ್ಲ. ಮುದ್ದು ಮಗ ಪಾಪ. ಅದಕ್ಕೆ ಹೇಳ್ಕೊಟ್ಟಿದ್ದೀನಿ, ಪುಟಾಣಿ ಯಾರೇ ಆಗಿರ್ಬೋದು ಕರೆಕ್ಟಾಗಿ ಆನ್ಸರ್ ಮಾಡು, ನಿಂಗೆ ಗೊತ್ತಿರೋದನ್ನ ಹೇಳು, ಹೆದರ್ಕೋಬೇಡ, ಯಾರೂ ನಿನ್ನನ್ನು ತಿನ್ನಲ್ಲ, ಯಾರೂ ನಿಂಗೆ ಹೊಡೆಯಲ್ಲ ಅಂತ. ಬೀಂಗ್ ಎ ಮದರ್ ಅವನಿಗೆ ಬುದ್ಧಿ ಮಾತು ಹೇಳ್ಕೊಟ್ಟಿದ್ದೀನಿ. ಬಾಯಿ ಬಿಡಬೇಕು, ಆನ್ಸರ್ ಮಾಡಬೇಕು, ಇದಲ್ಲ ಅದು ಅದಲ್ಲ ಇದು ಅಂತ ಎಕ್ಸ್ಪ್ಲನೇಷನ್ಸ್ ಕೊಡಬೇಕು. ಸುಮ್ಮನೆ ನಿಂತ್ಕೋಬಾರ್ದು, ಸುಮ್ಮನೆ ಬಾಯಿ ಮುಚ್ಕೊಂಡಿರಬಾರ್ದು ಅಂತ. ಸೊ ಗೈಸ್, ನಂದು ಸ್ನಾನ ಆಯಿತು, ರೆಸ್ಟ್ ಮಾಡೋಣ ಅಂತಿದ್ದೆ. ಆದರೆ ನನ್ನ ಮಗ ಎಲ್ಲಿ ರೆಸ್ಟ್ ಕೊಡ್ತಾನೆ, ಆ ಪ್ರಾಜೆಕ್ಟು ಈ ಪ್ರಾಜೆಕ್ಟು ಅಂತ ಮತ್ತೆ ತಗೊಬಂದಿದ್ದ. ಸೊ ಲೈನ್ಸ್ ಎಲ್ಲ ಹಾಕ್ಕೊಟ್ಟೆ ಆ್ಯಂಡ್ ಕ್ವೆಶ್ಚನ್ ಆನ್ಸರ್ಸ್ ಏನೋ ಫ್ರೇಮ್ ಮಾಡಬೇಕಿತ್ತಂತೆ, ಸೊ ಅದನ್ನು ಹೇಳ್ಕೊಟ್ಟೆ. ಇವಾಗ ಹಾಗೆ ಎಡಿಟ್ ಮಾಡ್ತಾ ಇದ್ದೆ ವ್ಲಾಗ್. ಸೊ ಇವತ್ತಿನ ಕತೆ ಮುಗೀತು. ನಿಮಗೆ ಮತ್ತೆ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ ಗೈಸ್. ಅಲ್ಲಿ ತನಕ ಸ್ಟೇ ಟ್ಯೂನ್ ಆಯಿತಾ? ಸಪೋರ್ಟ್ ಮಾಡಿ. ಬಾಯ್.